ಅದು ಪ್ರೀತಿಯಿಂದ ಸಾಕಿದ ಶ್ವಾನ. ಆದರೆ ಮನೆಯಿಂದ ಹೊರಗೆ ಹೋಗುವಾಗ ಶ್ವಾನ ಮತ್ತೆ ವಾಪಸ್ ಬಂದಿಲ್ಲ. ಮಗನಂತೆ ಸಾಕಿದ ಶ್ವಾನದ ಕಳ್ಳತನ ಮನೆ ಒಡತಿಯನ್ನ ಕಣ್ಣೀರಿನಲ್ಲಿ ತಿಳಿಸಿದೆ. ಶ್ವಾನವನ್ನ ಕಳೆದುಕೊಂಡಂಥ ನೋವಿನಲ್ಲಿ ಕೊರಗಿ ಮನೆ ಒಡತಿ ಆಸ್ಪತ್ರೆಯನ್ನ ಸೇರಿದ್ದಾರೆ. ಮನೆ ಮಗನಂತೆ ಸಾಕಿದ್ದ ಮುದ್ದಿನ ನಾಯಿ ಕಳ್ಳತನ. ನಾಯಿ ಇಲ್ಲದೆ ಕಣ್ಣೀರು, ಮನೆ ಒಡತಿ ಆಸ್ಪತ್ರೆ ಪಾಲು. ಮನೆಯಲ್ಲಿ ಒಂದು ಶ್ವಾನ ಇದ್ರೆ ಸಾಕು, ಮನೆಯಲ್ಲಿ ಅದೇನೋ ಸಂತಸ. ಮನೆ ಮಂದಿ ಕೂಡ ಆ ಶ್ವಾನದ ಪ್ರೀತಿಗೆ ಮುಳುಗಿ ಹೋಗ್ತಾರೆ. ಅದರಲ್ಲೂ ಕೆಲವರಂತೂ ಸ್ವಂತ ಮಗನಂತೆ ಸಾಕ್ತಾರೆ. ಹಾಗೆ ಸಾಕಿದ ಶ್ವಾನವನ್ನ ಯಾರಾದರೂ ಕದ್ದು ತೆಗೆದುಕೊಂಡು ಹೋದ್ರೆ ಅದರ ಪರಿಣಾಮ ಏನು ಅನ್ನೋದಕ್ಕೆ ಸಾಕ್ಷಿಯೇ ಈ ಕುಟುಂಬ. ಹೌದು, ಪಟೇಗಾರ ಪಾಳ್ಯದಲ್ಲಿ ಕುಟುಂಬವೊಂದು ಮುದ್ದಾದ ಶ್ವಾನವನ್ನ ಸಾಕಿದ್ರು. ಆದರೆ 1 ತಿಂಗಳ ಹಿಂದೆ ಯಾರೋ ಕದ್ದಿದ್ದಾರೆ. ಇದರ ಪರಿಣಾಮ ಮನೆಯೊಡತಿ ಮನನೊಂದು ಆಸ್ಪತ್ರೆಗೆ ಸೇರುವ ಸ್ಥಿತಿ ಎದುರಾಗಿದೆ. ಹೌದು, ಕಳೆದ 1 ತಿಂಗಳ ಹಿಂದೆ ಮನೆಯಿಂದ ಹೊರಬಂದಿರುವಂತಹ ಶ್ವಾನವನ್ನ ಕದ್ದು ತೆಗೆದುಕೊಂಡು ಹೋಗಿದ್ದಾರೆ. ಹೀಗಾಗಿ ಶ್ವಾನವನ್ನ ಮಗುವಿನಂತೆ ಸಾಕಿರುವಂತ ಮನೆಯ ಒಡತಿ ಮನನೊಂದು ಹೋಗಿದ್ದಾಳೆ. ಸರಿಯಾಗಿ ಆಹಾರ ಸೇವಿಸದೆ ಶ್ವಾನದ ಚಿಂತೆಯಲ್ಲಿ ಆಸ್ಪತ್ರೆ ಸೇರುವ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಶ್ವಾನವನ್ನ ವಾಪಸ್ ಕೊಡುವಂತೆ ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಶ್ವಾನವನ್ನ ಕದ್ದು ಬೈಕ್ನಲ್ಲಿ ಕೂರಿಸಿಕೊಂಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿಸಿಟಿವಿ ಆಧಾರದ ಮೇಲೆ ಶ್ವಾನವನ್ನು ಕದ್ದವರ ಮೇಲೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಅವನ ಹೆಸರು ರಾಕಿ ಅಂತ, ಮೇಲ್ ಶಿಡ್ಸು ಅದು. ಸೊ ಮನೆಯಿಂದ ಈಚೆ ಹೋಗಿದ್ದ, ಅವ್ನು ಡೌನ್ಗೆ ಹೋಗಿದ್ದಾನೆ. ಅಲ್ಲಿ ಯಾರೋ ಇಬ್ರು ತಗೊಂಡೋಗಿದ್ದಾರೆ. ನಾವು ಇಷ್ಟು ದಿವಸ ಸೇಫ್ ಮಾಡೋಕ್ಕೆ ಅವ್ನು ತೊಗೊಂಡೋಗಿದ್ದಾನೋ ಇಲ್ಲ ರಿಟರ್ನ್ ತೊಗೊಂಬಂದು ಕೊಡ್ತಾನೆ ಅನ್ನೋ ನಂಬಿಕೆಯಿಂದ ನಾನು ಇಷ್ಟು ದಿವಸ ಕಾಯ್ತಿದ್ದೆ. ಇವತ್ತಾದರೂ ನನಗೆ ನನ್ನ ನಾಯಿ ಸಿಕ್ಕಿಲ್ಲ. ನಮ್ಮಮ್ಮ ಎಷ್ಟು ಡಿಪ್ರೆಸ್ಡ್ ಆಗಿದ್ದಾರೆ ಅಂತ ಗೊತ್ತಾ ನಿಮಗೆ? ಅವ್ರು ನನ್ನನ್ನು 2-3 ಸಲ ಹಾಸ್ಪಿಟ್ಲಿಗೆ ಕರ್ಕೊಬಂದಿದ್ದೀನಿ. ಅಷ್ಟು ಡಿಪ್ರೆಸ್ಡ್ ಆಗಿದ್ದಾರೆ. ಒಟ್ಟಿನಲ್ಲಿ ಪ್ರೀತಿಯಿಂದ ಸಾಕಿದ ಶ್ವಾನವನ್ನು ಕಳೆದುಕೊಂಡು ನೋವಿನಿಂದ ಮನೆಯವರು ಕೊರಗುತ್ತಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇತ್ತ ಶ್ವಾನ ಸಿಗುತ್ತೋ ಸಿಗಲ್ವಾ ಅನ್ನೋ ಆತಂಕ ಮನೆ ಮಂದಿಯಲ್ಲಿ ಹೆಚ್ಚಾಗಿರುವುದಂತೂ ಸುಳ್ಳಲ್ಲ.